ಈ ತರದ ಒಂದು ಘಟನೆ ಆದಾಗ ಎಷ್ಟು ದೇಶಭಕ್ತಿ ಇದ್ದಿದ್ರೆ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ಆಗ್ಬೇಕಾಯ್ತು. ಸ್ಥಳಕ್ಕೆ ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು. ಏನಾಯ್ತು ಹೇಗೆ ಅಂತ ಯಾರು ಏನು ಮಾತಾಡೇ ಇಲ್ಲ, ಒಬ್ರು ಬಾಯ್ ಬಿಟ್ಟೇ ಇಲ್ಲ. ಇದೊಂದು ರೀತಿ ಇಡೀ ದೇಶಕ್ಕೆ ಅವಮಾನ ಆದಂತ ಒಂದು ಘಟನೆ. ಇಡೀ ಕನ್ನಡಿಗರು 7.5 ಕೋಟಿ ಕನ್ನಡಿಗರು ತಲೆ ತಗ್ಸುವಂತ ಘಟನೆ ವಿಧಾನಸೌಧದಲ್ಲಾಗಿದೆ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಬೇಜವಾಬ್ದಾರಿತನ ಹೊರಿಸಿದೆ. ಸರ್ಕಾರ ಇದನ್ನ ಅವ್ರನ್ನೆಲ್ಲ ಮುಚ್ಚಾಕಿ ಅವ್ರನ್ನ ಎಲ್ಲ ಬಿಟ್ಟಿದ್ದಾರೆ, ಅವ್ರನ್ನ ಆರಾಮ್ಸೆ ಹೋಗಿ ಆರಾಮ್ಸೆ ಕಳ್ಸಿದ್ದಾರೆ ಅಂತ ಹೇಳಿದ್ರೆ ಏನ್ ಯಾರಿಂದ ಇದ್ದಾರೆ? ಇದರಿಂದ ಯಾರಿದ್ದಾರೆ ಹಿಂದೆ? ಕರ್ಕೊಂಬಂದವ್ರು ಯಾರು? ಅವ್ರನ್ನ ಕಳ್ಸ್ಕೊಟ್ಟವ್ರು ಯಾರು? ಬಿರಿಯಾನಿ ಕೊಟ್ಟು ಕಳಿಸ್ತವ್ರು ಯಾರು? ಅವ್ರನ್ನ ಗೊತ್ತಾಗಬೇಕು ಜನಕ್ಕೆ, ಕನ್ನಡಿಗರಿಗೆ ಗೊತ್ತಾಗಬೇಕು ಯಾರು ಕಳಿಸಿದ್ರು, ಕರ್ಕೊಂಬಂದು ಯಾರು ಅವ್ರನ್ನ ಸೇಫ್ ಆಗಿ ಕಳಿಸಿದ್ರು ಅಂತೇಳಿ. ಇಷ್ಟು ಘಟನೆ ಆದ್ರೂ ಪೊಲೀಸರು ಯಾರನ್ನ ಹುಡುಕಿದಾರ? ಯಾರನ್ನೂ ಇಲ್ಲ. ಇವ್ರಿಗೆ ಹೆಂಗ್ರಿ ಟಿಕೆಟ್ ಕೊಟ್ರಿ? ಇಂಥವ್ರನ್ನ ಕರ್ಕೊಂಬಂದ್ರಲ್ಲ, ಇವ್ರಿಗೆ ಹೆಂಗೆ ರಾಜ್ಯಸಭಾ ಟಿಕೆಟ್ ಕೊಟ್ರಿ? ಇವ್ರಿಗೆ ಹೆಂಗ್ ಟಿಕೆಟ್ ಕೊಟ್ರಿ? ಇವ್ರಿಗೆ ಹೆಂಗೆ ಟಿಕೆಟ್ ಕೊಟ್ರಿ? ಇವ್ರಿಗೆ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.